ಇದು ಕರ್ನಾಟಕನೇ, ನಾನು ತಮಿಳ್ನಾಡು ಅಂತ ಹೇಳಿಲ್ಲ. ತಮಿಳ್ನಾಡು ಅಂತ ಹೇಳಿಲ್ಲ ನಾನು. ತಮಿಳ್ನಾಡು ಮುಖ್ಯಮಂತ್ರಿನೇ ಚೀಮಾರಿ ಹಾಕಿರೋದು ನಿಮ್ಗೆ. ಅಲ್ಲ, ತಮಿಳ್ನಾಡು ಮುಖ್ಯಮಂತ್ರಿ ಚೀಮಾರಿ ಹಾಕಿದ್ದಾರೆ, ಅವ್ರೇನು ಹಾಕಿಲ್ಲ ನಿಮ್ಗೆ, ಚೀಮಾರಿ ಹಾಕಿದ್ದಾರೆ. ಅದರಿಂದ ಚೀಫ್ ಮಿನಿಸ್ಟರ್ಗೆ ಕನ್ಸು ಬಿದ್ದಿತ್ತ, ಅವ್ರೇನೋ ಹೇಳ್ತಾರೆ ಅಂತ ಅದನ್ನ ಯಾಕೆ ನೀವು ಇದು ಮಾಡಕ್ ಹೋಗ್ತೀರಾ? ತಮಿಳ್ನಾಡು ಚೀಫ್ ಮಿನಿಸ್ಟರ್ಗೆ ನಾನು ಸ್ಟೇಟ್ಮೆಂಟ್ ಮಾಡೋದು ಈಗ ಮಾಡಿದ್ದು. ಮತ್ತೆ ಮುಖ್ಯಮಂತ್ರಿ ರಿಯಾಕ್ಷನ್ ಮಾಡೋ ಅವಶ್ಯಕತೆ ಇತ್ತು. ಹಂಗಾರೆ ಮುಖ್ಯಮಂತ್ರಿ ರಿಯಾಕ್ಷನ್ ಮಾಡೋ ಅವಶ್ಯಕತೆ ಇತ್ತು, ಯಾಕೆ ಮಾಡಿದ್ರು? ನಿಮ್ಮ ಇಲಾಖೆ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿ. ನಿಮ್ಮ ಇಲಾಖೆ ಮೇಲೆ ನಿಮ್ಮ ರಾಜ್ಯದ ಆಡಳಿತವನ್ನ ಬೇರೆ ರಾಜ್ಯವರು ನಡೆಸ್ತಾ ಇದ್ದಾರೆ. ಇಲ್ಲಿ ರಾಜ್ಯದ ಸಚಿವ ಸಂಪುಟ ಆಡಳಿತ ನಿರ್ಣಯ ಎಲ್ಲವೂ ಕೂಡ ಬೇರೆ ರಾಜ್ಯವರು ನಡೆಸ್ತಾ ಇರೋದು. ನಾನೇನ್ ಮಾಡ್ಬೇಕು ಅಂತ ಹೇಳ್ತೀನಿ, ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಅದೇ ಅದನ್ನೇ ಈಗ ತಾವು ಮೊದಲನೇ ಸಾರಿ ತಾವು ಕೂತಿದ್ದೀರ ಸ್ಥಾನದಲ್ಲಿ, ನಾವು ನಿಮ್ ಬಗ್ಗೆ ಒಳ್ಳೆ ಗೌರವ ಇಟ್ಕೊಂಡಿದ್ರಿ. ಇಲ್ಲಿ ರಾಮಲಿಂಗಾರೆಡ್ಡಿ 8 ಬಾರಿನೋ 9 ಬಾರಿನೋ MLA ಮಂತ್ರಿ ಆಗಿದ್ದಾರೆ, ಅವ್ರ ಜ್ಞಾನ ಇದೆ. ಹಿಂದೆ ನಿಂತ್ಕೊಂಡು ಅವರೆಲ್ಲ ಮಾತಾಡ್ತಾರೆ. ಅವ್ರ ಇಲಾಖೆ ಬಗ್ಗೆ ಮಾತಾಡ್ಲಿ ಅದನ್ನು ಸ್ವಲ್ಪ. ಅವ್ರ ಇಲಾಖೆನ ಇನ್ನ ಜ್ಞಾನ ಇಲ್ಲ ಅವ್ರಿಗೆ, ಅವ್ರ ಇಲಾಖೆ ಬಗ್ಗೆ ತಿಳ್ಕೊಂಡೇ ಇಲ್ಲ. ಬೇರೆ ಬೇರೆ ಇಲಾಖೆಗಳೆಲ್ಲ ಬಂದು ಮಾತಾಡ್ತಾರೆ, ಹೊಸದಾಗಿ ಬಂದಿದ್ದಾರೆ, ತಿಳ್ಕೊಳ್ಳಿ ಅವ್ರ ಇಲಾಖೆ ಫಸ್ಟ್. ಬೇರೆ ಒಂದ್ ನಿಮಿಷ ದಯಮಾಡಿ, ಅವ್ರ ಇಲಾಖೆ ಮಾತಾಡ್ತಾರೆ. ಸದನದಲ್ಲಿ ನಾವು ಕೂಡ 5 ಬಾರಿ ಇರ್ಬೋದು, ಬರಲ್ಲ. ಅಲ್ಲಿ MLA ಹೋಗಿ ಕೂತ್ಕೊಂಡು ಮಾತಾಡು, ನೀವು ಮಾತಾಡಲ್ವಾ? ಒಂದು ಇಲಾಖೆಗೆ ಸಂಬಂಧಪಟ್ಟಂತೆ ಇನ್ನೊಂದು ಇಲಾಖೆ ಸಚಿವರು ಮಾತಾಡಕ್ ಬರಲ್ಲ. ಅವ್ರಿಲ್ಲ ಅಂದ್ರೆ ಮಾತಾಡ್ಲಿ. ಮಂತ್ರಿ ಇಲ್ಲ, ಅವ್ರ ಸಮರ್ಥರಿಲ್ಲ, ಅವ್ರಿಗೆ ಜ್ಞಾನ ಇಲ್ಲ ಅಂತ ಹೇಳಿದ್ರೆ ಮಾತಾಡ್ಲಿ. ಅವ್ರ ಜ್ಞಾನ ಐತೆ ಎಲ್ಲ ಐತೆ ಅಂದ್ರೆ ಮಾತಾಡಿದ್ರೆ ಅವ್ರನ್ನ ಇನ್ಸಲ್ಟ್ ಮಾಡ್ದಂಗೆ ಆಗ್ತೈತೆ. ಯಾಕೆ ಮಾತಾಡ್ತೀರಾ? ಅವ್ರನ್ನ ಇನ್ಸಲ್ಟ್ ಯಾಕೆ ಮಾಡ್ತೀರಾ? ಆಯ್ತು ಹೇಳ್ಬಿಟ್ರಿ, ಇನ್ಸಲ್ಟ್ ಮಾಡಬೇಡಿ ಅವ್ರನ್ನ.